ಪೂರಕ ಅಂದಾಜಿನ ಮೊದಲನೇ ಕಂತಿನಲ್ಲಿ ಒಟ್ಟು 8,573.72 ಕೋಟಿ ರೂಗಳ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಒಟ್ಟು ಅಭಿಯಾಚನೆಯ ಮೊತ್ತದ ಶೇಕಡಾ 2.2ರಷ್ಟಿದೆ. ಇದರಲ್ಲಿ 7,865.41 ಕೋಟಿ ರೂಗಳು ರಾಜಸ್ವ ವೆಚ್ಚವಾಗಿದ್ದು 708.31 ಕೋಟಿ ರೂಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚದಲ್ಲಿ 3,526.71 ಕೋಟಿ ರೂಗಳನ್ನು ಕೇಂದ್ರ ಸರ್ಕಾರದ ಸ್ವೀಕೃತಿಗಳಿಂದ ಮತ್ತು 3,704 ಕೋಟಿ ರೂಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗಿದ್ದರಿಂದ ಇವುಗಳ ಹೊರಹೋಗುವ ಮೊತ್ತವು 1,342.79 ಕೋಟಿ ರೂಗಳು ಮಾತ್ರವಾಗಿರುತ್ತದೆ. ಈ ನಿವ್ವಳ ಮೊತ್ತವನ್ನು ರಾಜ್ಯದ ರಾಜಸ್ವ ಸ್ವೀಕೃತಿಗಳಿಂದ ಹಾಗೂ ಅಗತ್ಯವಿದ್ದಲ್ಲಿ ವೆಚ್ಚದ ವೆಚ್ಚದಲ್ಲಿನ ಸಂಭಾವನೀಯ ಉಳಿತಾಯದ ಮೂಲಕ ಎಲಿಜಿಬಲ್ ಆಗುತ್ತೆ. ನಿಮಗೆ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಈ ಕೆಳಕಂಡ ಪ್ರಮುಖ ಯೋಜನೆಗಳಿಗೆ ಅನುದಾನ ಕೇಂದ್ರದಿಂದ 3,454.22 ಕೋಟಿ ರೂಪಾಯಿ ಬಂದಿರುತ್ತದೆ. ಗ್ರಾಮೀಣ ರಸ್ತೆಗಳಿಗೆ 450 ಕೋಟಿ, ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷಣಾ ಅನುದಾನ 250 ಕೋಟಿ, ನ್ಯಾಷನಲ್ ಬ್ಯಾಂಕ್ ಇಂದ ಪಡೆದ ಸಾಲದಲ್ಲಿ 200 ಕೋಟಿ, ನಿರ್ವಹಿಸಲಾದ ಕಾಮಗಾರಿಗಳು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳು ಇವರಿಗೆ 161.07 ಕೋಟಿ, PMAY ಯೋಜನೆಯಡಿ ಅನುಷ್ಠಾನಗೊಳ್ಳುತ್ತಿರುವ ಮನೆಗಳಿಗೆ ರಾಜ್ಯದ ಒತ್ತಿಗೆ ಪಾಲು 100 ಕೋಟಿ ರೂಪಾಯಿ, ರಾಜ್ಯದಲ್ಲಿನ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 95 ಕೋಟಿ, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ 71.38 ಕೋಟಿ, ಸೌಕರ್ಯ ಅಭಿಯಾನ ಕೇಂದ್ರ ಮತ್ತು ರಾಜ್ಯದ ಪಾಲು 63.63 ಪ್ಲಸ್ 7.75 71 ಕೋಟಿ 38 ಲಕ್ಷ, ವಿವಿಧ ಸಮುದಾಯಗಳ ಅಭಿವೃದ್ಧಿಗೆ 70 ಕೋಟಿ, ಅಸಾಂಸ್ಥಿಕ ಸೇವೆಗಳು 56.7 ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಬಗ್ಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು 52.05 ಕೋಟಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರಾಜ್ಯದ ಪಾಲಿನ ಅನುದಾನ 36.45, ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಚಾಲೆಂಜ್ ಇದಕ್ಕೆ 35.68 ಲಕ್ಷ, ಒಟ್ಟು 5,009 ಕೋಟಿ. ಇನ್ನಿತರ ಉದ್ದೇಶಗಳಿಗಾಗಿ 3,551.63 ಕೋಟಿ. ಒಟ್ಟು ಪೂರಕ ಅಂದಾಜುಗಳ ಮೊತ್ತ 8,573.72 ಕೋಟಿ. ಭಾರತದ ಸಂವಿಧಾನದ 205 ಕ್ಲಾಸ್ 1A ಅನುಚ್ಛೇದದ ಪ್ರಕಾರ ಪೂರಕ ಅಂದಾಜುಗಳನ್ನು ರಾಜ್ಯಪಾಲರ ಅನುಮೋದನೆ ಪಡೆದು ವಿಧಾನಸಭೆಯ ಮುಂದೆ ಮಂಡಿಸಬೇಕಾಗುತ್ತದೆ. ಇದರನ್ವಯ 24-25 ಪೂರಕ ಅಂದಾಜುಗಳ ಮೊದಲನೇ ಕಂತು 8,573.72 ಕೋಟಿಗಳನ್ನು ವಿಧಾನಸಭೆಯ ಮುಂದೆ ಅನುಮೋದನೆಗೆ ಮಂಡಿಸಲಾಗಿದೆ. ವಿಧಾನಸಭೆ ಈ ಮೊತ್ತವನ್ನು ಪೂರಕ ಅಂದಾಜುಗಳ ಮೊತ್ತವನ್ನು ಮಂಜೂರು ಮಾಡಿಕೊಡಬೇಕು ಅಂತ ಮನವಿ ಮಾಡ್ತೇನೆ. 2024-25ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024-2025 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 4, 7, 11, 13, 14, 17ರಿಂದ 20, 22ರಿಂದ 24, 27 ಮತ್ತು 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸುವ ಬಳಿಗೆ ಮೀರದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಸಭಾಧ್ಯಕ್ಷರೇ, ತಮ್ಮ ಈ ನಡೆಯನ್ನು ನಾವು ಖಂಡಿಸ್ತೀರಿ. ಈ ತರ ಸ್ಪೀಕರ್ ಅವರು ಈ ತರ ಸರ್ಕಾರದ ಪರವಾಗಿ ನಡೆಯುವಂತದ್ದು ಒಳ್ಳೆಯದಲ್ಲ. ಒಂದು ಗೌರವ ಸಾಲಿನ ಮಾರಾಟ ಧನ ವಿನಿಯೋಗ ಇದನ್ನ ನಾವು ಪ್ರತಿಭಟನೆ ಮಾಡಿ ನಾವೆಲ್ಲರೂ ವೆಲ್ಗೆ ಹೋಗ್ತಾ ಇದ್ದೀವಿ. ಮಂಡಿಸಲು ಅನುಮತಿ ಕೋರುತ್ತೇನೆ ಹಾಗೂ ವಿಧೇಯಕವನ್ನು ಮಂಡಿಸಿ